ನನಗೆ ಏನೂ ಆಗಿಲ್ಲ ಅಮ್ಮ. ನಾನು ಆರಾಮಾಗಿ ಇದ್ದೀನಿ. ಅದು ಸ್ನಾನ ಮಾಡಬೇಕಾದ್ರೆ ಜಾರಿ ಬಿದ್ದುಬಿಟ್ಟೆ. ಹಾಗಾಗಿ ಸ್ವಲ್ಪ ಬೆನ್ನು ನೋವು ಅಷ್ಟೇ ಎನ್ನಲು, ಅರು ತುಂಬ ಪೆಟ್ಟು ಏನಾದರೂ ಬಿತ್ತಾ? ತುಂಬ ನೋವು ಆಗ್ತಾ ಇದ್ದರೆ ಬಾ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಎಂದು ಅವಳ ಮುಖವನ್ನು ನೋಡಲು, ಅಯ್ಯೋ ಅಮ್ಮ, ಯಾಕಿಷ್ಟು ಟೆನ್ಷನ್ ಮಾಡ್ಕೊಳ್ಳೋದು ನೀವು? ಇಷ್ಟೊಂದು ಹೆದರಿಕೊಳ್ಳುವ ಅಗತ್ಯವಿಲ್ಲ ಅಮ್ಮ. ಬೆಳಿಗ್ಗೆ ಸ್ವಲ್ಪ ನೋವಿತ್ತು, ಈಗ ಇಲ್ಲ. ನಾನು ಆರಾಮಾಗಿ ಇದ್ದೀನಿ. ನೀವು ಕೂಡ ಟೆನ್ಷನ್ ಮಾಡಿಕೊಳ್ಳೋದು ಬಿಟ್ಟು ಬನ್ನಿ ತಿಂಡಿ ತಿನ್ನಿ ಎಂದು ಅವರನ್ನು ಕರೆದುಕೊಂಡು ಹೋದಳು. ಇಷ್ಟೊತ್ತು ಮರೆಯಲ್ಲಿ ನಿಂತು ಇವರ ಮಾತಿಗೆ ಕಿವಿಯಾಗಿದ್ದ ಅರ್ಜುನ್ ನಿಟ್ಟುಸಿರು ಬಿಟ್ಟು ಸದ್ಯ ಏನೂ ಹೇಳಲಿಲ್ಲ. ಪರವಾಗಿಲ್ಲ ಕಣೆ, ತುಂಬ ಚೆನ್ನಾಗಿ ನಾಟಕ ಮಾಡುವುದು ಕಲಿತಿದ್ದೀಯ. ನೀನು ನಾಟಕ ಮಾಡಿ ಎಲ್ಲರನ್ನೂ ಮರಳು ಮಾಡಬಹುದು. ಆದರೆ ಈ ಅರ್ಜುನ್ ಸೂರ್ಯವಂಶಿ ಮತ್ತೊಂದು ಸಲ ಈ ಹುಡುಗಿಯರ ಮೋಸಕ್ಕೆ ಒಳಗಾಗುವ ಮೂರ್ಖ ಕೆಲಸ ಮಾಡೋದಿಲ್ಲ ಎಂದು ಹಾಗೆ ಮೇಲೆ ಹೊರಟನು. ತಿಂಡಿ ತಿನ್ನಲು ಡೈನಿಂಗ್ ಟೇಬಲ್ ಬಳಿ ಅರ್ಜುನ್ ಬಂದಾಗ ಹೇಮಾ ಅವರು, ಅಜ್ಜು ಇವತ್ತು ಸಂಜೆ ಸ್ವಲ್ಪ ಬೇಗ ಬಾರೋ ಎನ್ನಲು, ಯಾಕೆ ಅಮ್ಮ, ಎಲ್ಲಾದರೂ ಹೊರಗಡೆ ಹೋಗುವುದು ಇತ್ತಾ ಎಂದು ಅವರ ಮುಖವನ್ನು ನೋಡಲು, ನನಗೆ ಅಲ್ಲ ಅಜ್ಜು, ನೀವಿಬ್ಬರು ಹನಿಮೂನ್ಗೆ ಕೂಡ ಎಲ್ಲೂ ಹೊರಗೆ ಹೋಗಲಿಲ್ಲ. ಅಟ್ಲೀಸ್ಟ್ ಹೊರಗೆ ಸುತ್ತಾಡಿಕೊಂಡು ಡಿನ್ನರ್ ಮುಗಿಸಿಕೊಂಡು ಬರಬಹುದಲ್ವಾ ಎಂದು ಅವನ ಮುಖವನ್ನು ನೋಡಲು, ಅಮ್ಮ, ನಿಂಗೆ ಗೊತ್ತಿದೆ ನಾನು ಎಷ್ಟು ಬ್ಯುಸಿ ಇದ್ದೀನಿ ಅಂತ. ಅಶು ಕೂಡ ಇರದೇ ಇದ್ದದ್ದು ತುಂಬ ಕೆಲಸ ಇದೆ ನನಗೆ. ಹಾಗೂ ಹೊರಗೆ ಹೋಗಬೇಕು ಅಂತ ಅನಿಸಿದರೆ ಹೇಳಿ, ನೀವು ಹೋಗಿ ಬರುವ ವ್ಯವಸ್ಥೆ ಮಾಡುತ್ತೇನೆ ಎಂದನು. ತಿಂಡಿ ಬಡಿಸಲು ಆಶಾ ಅವರನ್ನೇ ಹೊರಗೆ ಕಳುಹಿಸಿದ ಆರೋಹಿ ತಾನು ಅವನ ಮುಂದೆ ಹೋಗಲಿಲ್ಲ. ನಿಲ್ಲಲು ಸಹ ಅವಳ ಮನವು ಹಿಂಜರಿದಿತ್ತು. ರಾತ್ರಿ ಅರ್ಜುನ್ ನಡೆದುಕೊಂಡ ರೀತಿ ನೆನಪಾಗಿ ಅವನ ಮೇಲಿನ ಭಯ ಮತ್ತಷ್ಟು ಜಾಸ್ತಿಯಾಗಿ ಅವನ ಮುಂದೆ ನಿಲ್ಲಲು ಕೂಡ ಹೋಗುವ ಸಾಹಸಕ್ಕೆ ಕೈ ಹಾಕದೆ ಅವನಿಗೆ ಕಣ್ಣು ತಪ್ಪಿಸಿ ಓಡಾಡಲು ಅಡುಗೆ ಮನೆಯಲ್ಲಿ ಉಳಿದಳು. ಅದು ಅರ್ಜುನ್ ಗಮನಕ್ಕೆ ಬಂದರೂ ಕೂಡ ಅದರ ಕಡೆಗೆ ಹೆಚ್ಚು ಗಮನ ನೀಡಲಿಲ್ಲ. ತನ್ನ ಪಾಡಿಗೆ ತಾನು ತಿಂದು ಆಫೀಸ್ ಕಡೆಗೆ ಹೊರಟನು. ಅರ್ಜುನ್ಗೆ ತಿಂಡಿ ಬಡಿಸಲು ಹೊರಗೆ ಬರದೆ ಅಡುಗೆ ಮನೆಯಲ್ಲಿ ಉಳಿದ ಆರೋಹಿ ಕಂಡು ಒಂದು ಕ್ಷಣ ಇವರಿಬ್ಬರ ನಡುವೆ ಏನೋ ನಡೆದಿದೆ. ಅದಕ್ಕೆ ಇವಳು ಅಜ್ಜು ಕಣ್ಣು ತಪ್ಪಿಸಿ ಅಡುಗೆ ಮನೆ ಸೇರಿರುವುದು ಎಂದು ಯೋಚಿಸುತ್ತಾ, ಇಲ್ಲ, ಹಾಗೇನಾದರೂ ಇದ್ದಿದ್ರೆ ಅರು ನನ್ನ ಹತ್ತಿರ ಹೇಳಿಕೊಳ್ತಾ ಇದ್ಲು. ಅಜ್ಜು ಮುಖ ನೋಡಿದ್ರೆ ಹೆದರ್ತಾಳೆ, ಇನ್ನು ಇವರಿಬ್ಬರ ನಡುವೆ ಜಗಳ ಹೇಗೆ ಸಾಧ್ಯ? ನಾನೇ ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ ಅನಿಸುತ್ತೆ. ಪಾಪ ಆ ಮಗು ಕೂಡ ಮದುವೆ ಆಗಿ ಇಷ್ಟು ದಿನ ಆದರೂ ಕೂಡ ಅವರ ಅಪ್ಪ ಅಮ್ಮನ ಮನೆ ಕೂಡ ಇವನು ಕರ್ಕೊಂಡು ಹೋಗಿಲ್ಲ. ಅವನ ಜೊತೆಗೆ ಮದುವೆಯಾದ ಅಶು ಹನಿಮೂನ್ಗೆ ಹೋದರೂ ಈ ಹುಡುಗ ಹನಿಮೂನ್ ಇರಲಿ, ಆ ಮಗು ಜೊತೆಗೆ ನಗುತ್ತಾ ಎರಡು ಮಾತಾಡೋದು ಕಷ್ಟ. ಇರಲಿ, ಹೇಗಾದರೂ ಸರಿ ಇವರನ್ನು ಒಂದು ಮಾಡಬೇಕು ಎಂದು ಯೋಚಿಸುತ್ತಿದ್ದರು. ಅವನು ಹೋಗಿದ್ದು ತಿಳಿದು ಹೇಮಾ ಅವರಿಗೆ ಕಾಫಿ ಮಾಡಿಕೊಂಡು ಹೊರಗೆ ಬಂದ ಆರೋಹಿ, ಅಮ್ಮ ಕಾಫಿ ಎಂದು ಕಪ್ ಅವರ ಮುಂದೆ ಹಿಡಿಯಲು ಕಾಫಿ ತೆಗೆದುಕೊಂಡ ಹೇಮಾ ಅವರು, ಅರು, ಟೈಮ್ ನೋಡು ಎಷ್ಟಾಗಿದೆ, ಹೋಗು ಮೊದಲು ತಿಂಡಿ ತಿನ್ನು ಎನ್ನಲು, ಈಗ ತಿಂತೀನಿ ಅಮ್ಮ ಎಂದು ಡೈನಿಂಗ್ ಟೇಬಲ್ ಬಳಿ ನಡೆದಳು. ಅಂದು ಹೆಚ್ಚು ಕೆಲಸ ಇದ್ದುದರಿಂದ ಅರ್ಜುನ್ ಮನೆಗೆ ಬಂದಾಗ ರಾತ್ರಿ 11 ಗಂಟೆ ಆಗಿತ್ತು. ನಿಧಾನವಾಗಿ ಸದ್ದಾಗದಂತೆ ಒಳಗೆ ಬಂದವನಿಗೆ ಹೇಮಾ ಅವರು ಇನ್ನೂ ಮಲಗದೆ ಟಿವಿ ನೋಡುತ್ತಾ ಕುಳಿತಿರುವುದು ಕಂಡು, ಅಮ್ಮ, ಇದೇನಿದು, ಟೈಮ್ ನೋಡಿದ್ದೀರಾ ಎಷ್ಟಾಗಿದೆ, ಇಷ್ಟೊತ್ತಾದರೂ ಮಲಗೋದು ಬಿಟ್ಟು ಟಿವಿ ನೋಡ್ತಾ ಇದ್ದೀರಾ ಎಂದು ಅವರ ಪಕ್ಕದಲ್ಲಿ ಬಂದು ಕುಳಿತನು. ಅಜ್ಜು, ನಿನ್ನ ಹತ್ತಿರ ಸ್ವಲ್ಪ ಮಾತನಾಡುವುದು ಇತ್ತು. ಅದಕ್ಕೆ ನಿಂಗೋಸ್ಕರ ಅಂತಲೇ ಕಾಯ್ತಾ ಕುಳಿತಿದ್ದೆ. ಅಮ್ಮ ಬೆಳಗ್ಗೆ ಮಾತನಾಡಬಹುದಿತ್ತು ತಾನೇ ಎನ್ನಲು, ಅದು ಬಿಡು, ಬಾ ಮೊದಲು ಊಟ ಮಾಡು ಎಂದು ಅವನ ಕೈ ಹಿಡಿದು ಡೈನಿಂಗ್ ಟೇಬಲ್ ಬಳಿ ಕೂರಿಸಿ ಅವನಿಗೆ ಊಟ ಬಡಿಸುತ್ತಾ, ಅಜ್ಜು, ನಾಳೆ ನೀನು ಅವರ ಮನೆಗೆ ಹೋಗಿ ಬರುವುದಾಗಿ ತಿಳಿಸಲು, ಅಮ್ಮ, ಏನು ಹೇಳ್ತಾ ಇದ್ದೀರಾ? ನೋಡಿ, ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲ. ನನಗೆ ಆಫೀಸ್ನಲ್ಲಿ ತುಂಬ ಕೆಲಸಗಳಿವೆ.
ಅದನ್ನೆಲ್ಲ ಬಿಟ್ಟು ನಾನು ಎಲ್ಲಿಗೂ ಹೋಗಲು ಸದ್ಯಕ್ಕೆ ಸಾಧ್ಯವಿಲ್ಲ. ಹಾಗೂ ಅವಳು ಹೋಗಲೇಬೇಕು ಅಂತಿದ್ದರೆ ಅವಳನ್ನು ಧಾರಾಳವಾಗಿ ಕಳುಹಿಸಿ ಎಂದು ತನ್ನ ಪಾಡಿಗೆ ತಾನು ತಿನ್ನಲು, ನೋಡ್ ಅಜ್ಜು, ಇದು ಮದುವೆ ಆಗಿ ಮೊದಲ ಸಲ ಅವಳು ಅವರ ಮನೆಗೆ ಹೋಗ್ತಾ ಇರೋದು. ಹಾಗೆಲ್ಲ ಒಬ್ಬಳನ್ನೇ ಕಳುಹಿಸಲು ಸಾಧ್ಯವಿಲ್ಲ. ಹೋದರೆ ಇಬ್ಬರೂ ಒಟ್ಟಿಗೆ ಹೋಗಬೇಕು. ನೀವಿಬ್ಬರೂ ನಾಳೆ ಹೋಗಿ ಬನ್ನಿ ಎಂದು ಅವನ ಮುಖವನ್ನು ನೋಡಲು, ಅಮ್ಮ ಪ್ಲೀಸ್, ನನಗೆ ನಿಜವಾಗಿಯೂ ಆಫೀಸ್ನಲ್ಲಿ ತುಂಬ ಕೆಲಸಗಳಿವೆ. ಅದನ್ನೆಲ್ಲ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ನೋಡು ಅಜ್ಜು, ಕೆಲಸ ಯಾವಾಗಲೂ ಇದ್ದಿದ್ದೇ. ನಾನೇ ನಿನ್ನ ಆಫೀಸ್ಗೆ ಹೋಗುವುದು ಬೇಡ ಅಂತ ಹೇಳ್ತಾ ಇಲ್ಲ. ನಾಳೆ ಅವರ ಮನೆಗೆ ಹೋಗಿ ಅಲ್ಲಿಂದ ಆಫೀಸ್ಗೆ ಹೋಗಿ ರಾತ್ರಿ ಅಲ್ಲಿಯೇ ಇದ್ದು ಬೆಳಿಗ್ಗೆ ಬಾ ಎನ್ನಲು, ಇಲ್ಲ ನಾನು ಎಲ್ಲಿಗೂ ಹೋಗೋದಿಲ್ಲ ಎಂದು ಮೇಲೆದ್ದು ಹೊರಟವನಿಗೆ, ಸರಿ ಬಿಡು, ನೀನು ಹೋಗೋದಿಲ್ಲ ಅಂದರೆ ನಾನು ಕೂಡ ಟ್ಯಾಬ್ಲೆಟ್ ತೆಗೆದುಕೊಳ್ಳುವುದಿಲ್ಲ ಎಂದು ತಮ್ಮ ರೂಮಿಗೆ ನಡೆದರು. ಯಾವಳು ಈ ಮನೆಗೆ ಕಾಲಿಟ್ಟ ಗಳಿಗೆಯಿಂದ ಈ ಅಮ್ಮ ಅದೆಷ್ಟು ಹಠ ಮಾಡ್ತಾ ಇದ್ದಾರೆ ಎಂದು ಹಣೆಯನ್ನು ಒತ್ತಿಕೊಂಡು, ಅಮ್ಮ ನಿಂತ್ಕೊಳ್ಳಿ, ಒಂದು ನಿಮಿಷ ನಾನು ಹೇಳುವುದು ಕೇಳಿ ಎಂದು ಅವರ ಹಿಂದೆಯೇ ತಾನೂ ರೂಮಿಗೆ ಬಂದವನು ಬೆಡ್ ಮೇಲೆ ಮುಖ ತಿರುಗಿಸಿ ಕುಳಿತಿದ್ದ ಹೇಮಾ ಅವರನ್ನು ಕಂಡು, ಅಮ್ಮ ಏನಾಗಿದೆ ನಿಮಗೆ? ಯಾಕೆ ಎಲ್ಲದಕ್ಕೂ ಹಠ ಮಾಡುವುದು? ಸುಮ್ಮನೆ ಟ್ಯಾಬ್ಲೆಟ್ ತಗೊಂಡು ಮಲಗಿ ಎಂದು ಟ್ಯಾಬ್ಲೆಟ್ ತಗೊಂಡು ಅವರ ಕೈಗೆ ಕೊಡಲು, ನೋಡು, ಹಠ ಮಾಡ್ತಾ ಇರೋದು ನೀನು, ನಾನಲ್ಲ. ನೀನು ನಾಳೆ ಅರು ಜೊತೆಗೆ ಅವರ ಮನೆಗೆ ಹೋಗ್ತೀನಿ ಅಂದರೆ ಮಾತ್ರ ಟ್ಯಾಬ್ಲೆಟ್ ತೆಗೆದುಕೊಳ್ಳೋದು. ಇಲ್ಲ ಅಂದರೆ ನನ್ನ ಮಗನಿಗೆ, ನಿಂಗೆ ಇಷ್ಟು ಹಠ ಇರಬೇಕಾದ್ರೆ ನಾನು ನಿನ್ನ ತಾಯಿ, ನನಗೆ ಇನ್ನೆಷ್ಟು ಹಠ ಇರಬಹುದು? ಹೋಗು, ನಿಂಗೆ ತುಂಬ ಕೆಲಸ ಇರಬಹುದು. ಇಲ್ಲಿ ನಿಂತು ತಮ್ಮ ಅಮೂಲ್ಯವಾದ ಸಮಯ ವ್ಯರ್ಥ ಮಾಡಿಕೊಳ್ಳಬೇಡ ಎಂದು ಮಲಗಿ ತಲೆ ತುಂಬ ಬೆಡ್ಶೀಟ್ ಹೊದ್ದುಕೊಂಡರು. ಸರಿ ಅಮ್ಮ, ಇವಾಗೇನು ನಾನು ನಾಳೆ ಅವಳನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿ ಬರಬೇಕು ತಾನೇ? ಆಯಿತು ಬಿಡು, ಹೋಗ್ತೀನಿ. ಇವಾಗೆದ್ದು ಟ್ಯಾಬ್ಲೆಟ್ ತಗೊಳ್ಳಿ ಎನ್ನಲು, ಮುಖದಿಂದ ಬೆಡ್ಶೀಟ್ ತೆಗೆದು ಹೇಮಾ ಅವರು, ಅಜ್ಜು ನಿಜವಾಗಿಯೂ ಕರ್ಕೊಂಡು ಹೋಗ್ತೀಯಾ ಎಂದು ಎದ್ದು ಕುಳಿತುಕೊಳ್ಳಲು, ಅಮ್ಮ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇದೆ ತಾನೇ ಎಂದು ಅವರ ಮುಖವನ್ನು ನೋಡಲು ಹೇಮಾ ಅವರು ಹೌದೆಂದು ತಲೆ ಆಡಿಸಿದರು. ನೀರಿನ ಲೋಟವನ್ನು ಅವರ ಕೈಗೆ ಕೊಟ್ಟು ಟ್ಯಾಬ್ಲೆಟ್ ತೆಗೆದುಕೊಂಡ ಹೇಮಾ ಅವರು ನಗುತ್ತಾ ನೆಮ್ಮದಿಯಿಂದ ಮಲಗಿದರು. ತನ್ನ ಕೋಣೆಗೆ ಬಂದ ಅರ್ಜುನ್ ಒಂದು ಮೂಲೆಯಲ್ಲಿ ಚಾಪೆ ಹಾಸಿ ಮುದುಡಿ ಮಲಗಿದ್ದಳು. ಅವಳನ್ನು ಕಂಡು ಅರ್ಜುನ್, ಆಹಾ ಸುಖಪುರುಷಿ, ಎಲ್ಲರನ್ನೂ ಮರಳು ಮಾಡಿ ಹೇಗೆ ಮಲಗಿದ್ದಾಳೆ ನೋಡು.